ಸ್ನೇಹಿತರೆ ನಮಸ್ಕಾರ. ಲೋಕಸಭೆ ಚುನಾವಣೆಯ ನಂತರ ಈಗ ಮತ್ತೆ ಕಾವನ್ನು ಹೆಚ್ಚಿಸಿರುವಂಥ ಮತ್ತೊಂದು ಚುನಾವಣೆ ಅಂತ ಹೇಳಿದ್ರೆ ಅದು ಬೈ ಎಲೆಕ್ಷನ್, ಉಪಚುನಾವಣೆ. ಹೌದು, ಕರ್ನಾಟಕದಲ್ಲಿ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯೋಕ್ಕೆ ಬಾಕಿ ಇದೆ. ಈ 3 ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ, ಯಾರು ಯಾವ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡ್ತಾರೆ. ಈಗಾಗಲೇ JDS ಮತ್ತು BJP ಮೈತ್ರಿಯಾಗಿಯೇ ಈ ಚುನಾವಣೆಯನ್ನು ಕೂಡ ಎದುರಿಸುವಂಥ ಮುನ್ಸೂಚನೆಯನ್ನು ಕೊಟ್ಟಿದೆ. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಅದು ಕೂಡ ಬದಲಾಗುತ್ತಾ, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋಣ ಅಂತ ತೀರ್ಮಾನಕ್ಕೆ ಬರ್ತಾರಾ? ಈಗಾಗಲೇ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಇದು ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ. ಈ ಹಿಂದೆ ಹೇಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನವನ್ನು ಸೆಳೆದಿತ್ತೋ, ಅದೇ ರೀತಿ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈಗ ರಾಜ್ಯದ ಗಮನವನ್ನು ಸೆಳೀತಿದೆ. ಕಾರಣ ಇಲ್ಲಿ ಯಾರು ಅಭ್ಯರ್ಥಿ ಅಂತೇಳಿ. ಈಗಾಗಲೇ ಕಾಂಗ್ರೆಸ್ನಿಂದ DK ಶಿವಕುಮಾರ್ ನಾನೇ ಸ್ಪರ್ಧಿ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಿಂದ BJPಯಿಂದ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಯೋಗೀಶ್ವರ್ ಹಠವನ್ನು ಹಿಡಿದು ಕೂತಿದ್ರೆ, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದಕ್ಕೆ ಕಣಕ್ಕೆ ಇಳಿಸ್ತಾರಾ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಈ ನಡುವೆ ಈ ಮೈತ್ರಿ ಕಡೆಯಿಂದ ಯಾರನ್ನ ಕಣಕ್ಕೆ ಇಳಿಸಬೇಕು ಅನ್ನೋದು ಈಗಾಗಲೇ ಡಿಸೈಡ್ ಆಗಿ, ಈಗಾಗಲೇ ಕಾಂಗ್ರೆಸ್ಸಿಂದ ಹೇಳಿದಂತೆ DK ಶಿವಕುಮಾರ್ ನಾನೇ ಸ್ಪರ್ಧಿ ಅಂತ ಹೇಳಿದರೆ, ಮೈತ್ರಿಯಲ್ಲಿ ಮಾತ್ರ ಭಾರಿ ಗೊಂದಲ ಇದೆ. ಇಬ್ಬಿಬ್ಬರು ಆಕಾಂಕ್ಷಿಗಳು ಇರೋದ್ರಿಂದ, ಜೊತೆಗೆ ಕುಮಾರಸ್ವಾಮಿ ಇಲ್ಲಿ ಯೋಗೀಶ್ವರ್ ಅವರ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಡದೇ ಇರೋದ್ರಿಂದ ಏನಾಗುತ್ತೆ, ಯಾರಿಗೆ ಇಲ್ಲಿನ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ಈಗಿರುವಂಥ ಪ್ರಶ್ನೆ. ಆದರೆ ಮೈತ್ರಿ ಕಡೆಯಿಂದ ಅಭ್ಯರ್ಥಿನ ಈಗಾಗಲೇ ಡಿಸೈಡ್ ಮಾಡಲಾಗಿದೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ಯಾರಾಗ್ತಾರೆ ಅಭ್ಯರ್ಥಿ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇದು DK ಶಿವಕುಮಾರ್ ಪಾಲಿಗೆ ಮತ್ತು ಯೋಗೀಶ್ವರ್ ಪಾಲಿಗೆ, ಹಾಗೆಯೇ ಕುಮಾರಸ್ವಾಮಿಯವರ ಪಾಲಿಗೆ ಪ್ರತಿಷ್ಠೆಯ ಕ್ಷೇತ್ರ ಅಂತಲೇ ಹೇಳ್ಬೋದು. ಕಾರಣ 3 ಕಾರಣ ಇದೆ. ಒಂದು, DK ಶಿವಕುಮಾರ್ಗೆ ಅಥವಾ DK ಶಿವಕುಮಾರ್ ಸಹೋದರ DK ಸುರೇಶ್ಗೆ ಸೋಲುಣಿಸಿದಂಥ ಕ್ಷೇತ್ರ ಯಾವುದು, ಇದೇ ಚನ್ನಪಟ್ಟಣ. ಎರಡನೇದು, ಇಲ್ಲಿ ಯೋಗೀಶ್ವರ್ಗೆ ಮತ್ತೆ ಇಲ್ಲಿಂದ ಶಾಸಕನಾಗುವಂಥ ಬಯಕೆ ಮತ್ತು ಹಠ ಹಿಡಿದು ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡ್ತಿರುವಂಥದ್ದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಇನ್ನು 3ನೇದು ಕುಮಾರಸ್ವಾಮಿ ಪಾಲಿಗೆ ಯಾಕೆ ಪ್ರತಿಷ್ಠೆಯ ಕ್ಷೇತ್ರ ಅಂತ ಹೇಳಿ ಕೇಳಿದ್ರೆ, ಕುಮಾರಸ್ವಾಮಿ ಇಲ್ಲಿಂದ ಹಾಲಿ ಶಾಸಕರಾಗಿರುವಂಥ ಕುಮಾರಸ್ವಾಮಿಗೆ ಮತ್ತೆ ಅವಕಾಶ ಬೇಕು ಅನ್ನುವಂಥ ಹಪಾಹಪಿ ಇದೆ. ಅಂದರೆ ಈಗ ತಾನು ಸ್ಪರ್ಧೆ ಮಾಡೋಕ್ಕಾಗೋದಿಲ್ಲ, ಸೊ ದಟ್ ತನ್ನ ಮಗನನ್ನಾದರೂ ಕೂಡ ಇಲ್ಲಿಂದ ಸ್ಪರ್ಧೆ ಮಾಡೋದಕ್ಕೆ ಬಿಡಬೇಕು, ಈ ಮೂಲಕ ಮತ್ತೆ ಕ್ಷೇತ್ರವನ್ನು ತನ್ನ ಹಿಡಿತದಲ್ಲೇ ಹಿಡ್ಕೊಳ್ಬೇಕು ಅನ್ನುವಂಥ ಬಯಕೆ ಕುಮಾರಸ್ವಾಮಿ ಇತ್ತು. ಹೀಗಾಗಿ ಕುಮಾರಸ್ವಾಮಿ ಈ 3 ಕೂಡ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕಾಗಿ ದೊಡ್ಡ ಹೋರಾಟವನ್ನೇ ಮಾಡ್ತಿದ್ದಾರೆ, ಭಾರಿ ತಂತ್ರವನ್ನೇ ಮಾಡ್ತಿದ್ದಾರೆ, ಕುತಂತ್ರವನ್ನೇ ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಇಡೀ ರಾಜ್ಯದಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿ ಉಳಿದುಕೊಂಡಿದೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಕಣಕ್ಕಿಳಿದು HD ಕುಮಾರಸ್ವಾಮಿ ಗೆಲುವು ಸಾಧಿಸಿದ ಬಳಿಕ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಈಗ ಉಪಚುನಾವಣೆ ಇಲ್ಲಿ ನಡೀಬೇಕಾಗಿದೆ. ಚುನಾವಣಾ ಆಯೋಗ ಉಪಚುನಾವಣೆಯ ದಿನಾಂಕವನ್ನು ಯಾವುದೇ ಕ್ಷಣದಲ್ಲೂ ಕೂಡ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. BJP ನಾಯಕ MLC CP ಯೋಗೀಶ್ವರ್ ಚನ್ನಪಟ್ಟಣದ BJP ಟಿಕೆಟ್ಗಾಗಿ ಪ್ರಯತ್ನವನ್ನು ನಡೆಸ್ತಾ ಇದ್ದರೆ, ಟಿಕೆಟ್ ಸಿಗುವಂಥ ಭರವಸೆ ಹೈಕಮಾಂಡ್ ನಾಯಕರಿಂದ ಸಿಕ್ಕಿಲ್ಲ. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ಅಂತಿಮಗೊಳಿಸೋದಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅಂತಿಮ ಒಪ್ಪಿಗೆಯನ್ನು ಪಡೆಯಲೇಬೇಕಾಗಿದೆ. ಹೀಗಾಗಿ CP ಯೋಗೀಶ್ವರ್ ಟಿಕೆಟ್ ಕೈ ತಪ್ಪಿದರೆ ಮುಂದೇನೋ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಈಗಾಗಲೇ CP ಯೋಗೀಶ್ವರ್ ಮೊನ್ನೆ DK ಶಿವಕುಮಾರ್ ಜೊತೆಗೆ ಕಾಣಿಸ್ಕೊಂಡ ಬಳಿಕ ಚರ್ಚೆ ಬೇರೆ ಬೇರೆ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇದು ಒಂದು ಭಾಗ. ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಬದಲಿ ನಿವೇಶನದ ಹಂಚಿಕೆ ಪ್ರಕರಣದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ JDS ಮತ್ತು BJP ಜಂಟಿಯಾಗಿ ಮೈಸೂರು ಚಲೋ ಪಾದಯಾತ್ರೆಯನ್ನು ನಡೆಸಿತು. ಈ ಪಾದಯಾತ್ರೆ ಬಳಿಕ ಚನ್ನಪಟ್ಟಣಕ್ಕೆ ಅಭ್ಯರ್ಥಿಯನ್ನು ಅಂತಿಮಗೊಳಿಸಲಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಯಾರಿಂದ? ಮೈತ್ರಿ ಕಡೆಯಿಂದ. ಹೌದು, ಸದ್ಯದ ಮಾಹಿತಿಯ ಪ್ರಕಾರ HD ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಿಂದ ಕಣಕ್ಕೆ ಇಳಿಲಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಮಂಡ್ಯ ಲೋಕಸಭೆ ಚುನಾವಣೆ, ರಾಮನಗರ ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡಿರುವಂಥ ನಿಖಿಲ್ ರಾಜಕೀಯ ಭವಿಷ್ಯವನ್ನು ಗಟ್ಟಿ ಮಾಡೋದಕ್ಕೋಸ್ಕರ ಚನ್ನಪಟ್ಟಣವನ್ನು ತಮ್ಮ ವಶದಲ್ಲಿ ಇಟ್ಟುಕೊಳ್ಳಲು JDS ನಾಯಕ ಈ ನಡೆಗೆ ಮುಂದಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿದೆ. ಚನ್ನಪಟ್ಟಣದಿಂದ ನಿಖಿಲ್ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು HD ಕುಮಾರಸ್ವಾಮಿ 2 ತಿಂಗಳ ಹಿಂದೆ ಹೇಳಿದರು. ಆದರೆ ಈಗ ಲೆಕ್ಕಾಚಾರ ಬದಲಾಗಿದೆ. CP ಯೋಗೀಶ್ವರ್ ಅವರು ಅಭ್ಯರ್ಥಿ ಆಗೋದು JDS ನಾಯಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿಗೆ ಇಲ್ಲ. ಅಲ್ಲದೆ ಕುಮಾರಸ್ವಾಮಿ ರಾಷ್ಟ್ರ ರಾಜಕೀಯದಲ್ಲಿ ಇರುವಂಥ ಕಾರಣ JDS ಪಕ್ಷಕ್ಕೆ ರಾಜ್ಯ ಮಟ್ಟದ ನಾಯಕನ ಅಗತ್ಯವಿದೆ. ಅದರಿಂದ ನಿಖಿಲ್ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇಲ್ಲಿ ಪಕ್ಷದೊಳಗಿನ ಚರ್ಚೆಗಳು, ಮಾತುಗಳು.
ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಂಥ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಬೆಂಬಲವೂ ಕೂಡ ವ್ಯಕ್ತವಾಗಿತ್ತು. JDS ಯುವ ಘಟಕದ ನಾಯಕರಾದಂತಹ ನಿಖಿಲ್ಗೆ ವಿಧಾನಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಸಿ ಗೆಲ್ಲಿಸುವ ಮೂಲಕ ಚನ್ನಪಟ್ಟಣ ಕ್ಷೇತ್ರವನ್ನು ಉಳಿಸಿಕೊಳ್ಳೋದು ಮತ್ತು ವಿಧಾನಸಭೆಯಲ್ಲಿ ಕಡಿಮೆಯಾಗಿರುವಂಥ ಒಂದು ಸದಸ್ಯ ಬಲವನ್ನು ಭರ್ತಿ ಮಾಡೋದು ಇಲ್ಲಿ JDSನ ಲೆಕ್ಕಾಚಾರ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ಈಗಾಗಲೇ ಮಾತನಾಡಿರುವಂಥ ನಿಖಿಲು ಉಪಚುನಾವಣೆಗೆ ಯಾವ ಪಕ್ಷದವರು ಕಣಕ್ಕಿಳಿಬೇಕು ಅನ್ನೋದನ್ನು JDS ಮತ್ತು BJP ನಾಯಕರು ಚರ್ಚಿಸಿ ತೀರ್ಮಾನವನ್ನು ಮಾಡ್ತಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಸವಾಲುಗಳು ಬಂದರೂ ಕೂಡ ನಾವು ಎದುರಿಸ್ತೀವಿ. ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಎದುರಿಸಿದ್ದೇವೆ, ಇಲ್ಲೂ ಕೂಡ ಮೈತ್ರಿಯನ್ನು ಮಾಡಿಕೊಂಡು ಅದೇ ರೀತಿ ಎದುರಿಸ್ತೇವೆ ಅನ್ನೋದನ್ನು ನಿಖಿಲ್ ಹೇಳ್ತಾರೆ. ಇನ್ನು ರಾಮನಗರದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪ್ರತಿಷ್ಠೆಯೂ ಕೂಡ ಅಡಗಿದೆ ಅನ್ನೋದು ಸತ್ಯ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ JDS ಅಭ್ಯರ್ಥಿಯಾಗಿದ್ದಂಥ HD ಕುಮಾರಸ್ವಾಮಿ 96,000 ಮತಗಳನ್ನು ಪಡೆದು ಜಯವನ್ನು ಗಳಿಸಿದರು. ಇನ್ನು ಎದುರಾಳಿಯಾಗಿದ್ದಂಥ BJP ಅಭ್ಯರ್ಥಿ CP ಯೋಗೀಶ್ವರ್ 80,000 ಮತಗಳನ್ನು ಪಡೆದು ಸೋಲನ್ನು ಕಂಡಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ಗಂಗಾಧರ್ ಕೇವಲ 15,000 ಮತಗಳನ್ನು ಪಡೆದಿದ್ದರು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ತವರು ಜಿಲ್ಲೆ ರಾಮನಗರದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದು DK ಶಿವಕುಮಾರ್ ಲೆಕ್ಕಾಚಾರ. ಸೊ ದಟ್ಟು DKಯಲ್ಲಿ ತಾವೇ ನಿಲ್ತಾರೋ ಅಥವಾ DK ಸುರೇಶನ್ನು ನಿಲ್ಲಿಸ್ತಾರೋ ಅಥವಾ ತಮ್ಮ ಫ್ಯಾಮಿಲಿಯಿಂದ ಯಾರನ್ನಾದರೂ ನಿಲ್ಲಿಸ್ತಾರಾ ಕಾದು ನೋಡಬೇಕು. ಆದರೆ ಇಲ್ಲಿರುವಂಥದ್ದು ಚನ್ನಪಟ್ಟಣದಲ್ಲಿ ಒಂದು ವೇಳೆ CP ಯೋಗೀಶ್ವರ್ಗೆ ಟಿಕೆಟ್ ಕೊಡದೇ ಇದ್ದರೆ ಏನು ಅಂತೇಳಿ. ಸದ್ಯಕ್ಕಂತೂ CP ಯೋಗೀಶ್ವರ್ ಬಂಡಾಯ ಅಭ್ಯರ್ಥಿ ಅನ್ನೋದನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಟಿಕೆಟ್ ಕೊಡದೆ ಹೋದರೆ, ಟಿಕೆಟ್ ಕೊಟ್ಟರೆ ಸಂತೋಷ ಅಂತಲೂ ಕೂಡ ಸ್ವಾಗತವನ್ನು ಮಾಡ್ತಿದ್ದಾರೆ. ಚನ್ನಪಟ್ಟಣದಲ್ಲಿ CP ಯೋಗೀಶ್ವರ್ HD ಕುಮಾರಸ್ವಾಮಿ ಸದಾ ಎದುರಾಳಿಗಳು. ಈಗ ಉಭಯ ನಾಯಕರು ಕೂಡ ಪಕ್ಷಗಳ ಮೈತ್ರಿ ಆದರೂ ಕೂಡ CP ಯೋಗೀಶ್ವರ್ ಬೆಂಬಲ ನೀಡೋದಕ್ಕೆ ಕುಮಾರಸ್ವಾಮಿ ಮಾತ್ರ ಒಪ್ತಾ ಇಲ್ಲ. ಜೊತೆಗೆ JDS ಕಾರ್ಯಕರ್ತರು ಸಹ ಒಪ್ಪಿಗೆಯನ್ನು ನೀಡ್ತಾ ಇಲ್ಲ. ಇದೇ ಕಾರಣಕ್ಕೆ ಚನ್ನಪಟ್ಟಣದ ಅಭ್ಯರ್ಥಿಯ ಚರ್ಚೆ ಕುತೂಹಲವನ್ನು ಕೆರಳಿಸಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂತಹ ಒಂದು ಕುತೂಹಲವು ಕೂಡ ಹೆಚ್ಚುತ್ತಿದೆ. ಯಾಕಂತ ಹೇಳಿದ್ರೆ ಈಗ CP ಯೋಗೀಶ್ವರ್ಗೆ ಟಿಕೆಟ್ ಕೊಡದೇ ಇದ್ದರೆ ಅವರು ಪಕ್ಷೇತರವಾಗಿ ಆದರೂ ನಿಲ್ತೀನಿ ಅಂತೇಳಿ ಹೇಳ್ತಿದ್ದಾರೆ. ಕಾಂಗ್ರೆಸ್ನಿಂದ ಅವಕಾಶ ಸಿಕ್ಕಿದ್ರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ. ಎಲ್ಲಿಂದ ಆದರೂ ಆಯಿತು, ಅವ್ರಿಗೆ ಒಟ್ಟಿನಲ್ಲಿ ಈ ಬಾರಿ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಪ್ರತಿಷ್ಠೆಯನ್ನು ಸ್ವೀಕರಿಸಿಯಾಗಿದೆ. ಹೀಗಾಗಿ ಯಾವುದೇ ಪಾರ್ಟಿಯಿಂದನಾದರೂ ಸೈ ಅಥವಾ ಪಕ್ಷೇತರವಾಗಿ ಆದರೂ ಸೈ ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನೋದು CP ಯೋಗೀಶ್ವರ್ ಅವರ ಈಗ ಲೆಕ್ಕಾಚಾರ ಅಂತಲೇ ಹೇಳ್ಬೋದು. ಇನ್ನು ನಿಖಿಲ್ಗೂ ಕೂಡ ಸಾಕಷ್ಟು ಸವಾಲುಗಳಿದ್ದಾವೆ. ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಯಾರನ್ನ? BJP ನಾಯಕರನ್ನು, BJP ಕಾರ್ಯಕರ್ತರನ್ನು, ಹಾಗೆಯೇ BJP ಮುಖಂಡರುಗಳನ್ನು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅವರ ಜೊತೆಗೆ ಈಗಿನಿಂದನೇ ನಿತ್ಯವಾಗಲೂ ಅಂದರೆ ಡೈಲಿ ಒಬ್ಬೊಬ್ಬರ ಜೊತೆಗೆ ಮಾತನಾಡುವಂಥದ್ದು, ಜೊತೆಗೆ ಅಲ್ಲಿನ ಸಮಸ್ಯೆಗಳನ್ನು ಅರಿತುಕೊಳ್ಳುವಂಥದ್ದು, ಹಾಗೆಯೇ ಪ್ರಮುಖವಾಗಿ BJPಯ ನಾಯಕರುಗಳು ಮತ್ತು BJPಯ ಮುಖಂಡರುಗಳು ಜೊತೆಗೆ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ಇವರ ವಿಶ್ವಾಸವನ್ನು ಗಿಟ್ಟಿಸಿಕೊಂಡ್ರೆ ಬಹುಶಃ ಅಂಥದ್ದೊಂದು ಲಾಭ ಇದೆ. ಯಾವುದು? ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂಥ ಲಾಭ ಇದೆ. ಇನ್ನು ಹೇಳಿ ಕೇಳಿ ತಂದೆಯ ಕ್ಷೇತ್ರವು ಕೂಡ ಆಗಿರೋದ್ರಿಂದ ಸ್ವಲ್ಪ ಗುಡ್ವಿಲ್ ಕೂಡ ಇರುತ್ತೆ, ಅದು ಸಹಾಯ ಮಾಡುತ್ತೆ ಅನ್ನೋಂಥದ್ದು. ಅದು ಬಿಟ್ಟರೆ ಮತ್ತೇನು ಕೂಡ ಸಮಸ್ಯೆಗಳು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಮಗೇನಿಸುತ್ತೆ ಸ್ನೇಹಿತರೆ ಇಲ್ಲಿ ಚನ್ನಪಟ್ಟಣದ ಈ ಅಭ್ಯರ್ಥಿ ಆಯ್ಕೆಯ ಕಗ್ಗಂಟಿನ ಬಗ್ಗೆ? ನಿಮ್ಮ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ JDS ಅಥವಾ BJPಯ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿದ್ರೆ ಬೆಟರ್? ಹಾಗೆಯೇ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿದ್ರೆ ಬೆಟರ್? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.